ಆತಂದ್ರೆ ಶಾಂತಕ ಅಲ್ಲ ಶಾಂತಕ, ನಾ ಹೇಳೋದಾದ್ರೆ ಮದುವೆಗೆ ಒಪ್ಕೋರಿ, ಯಾಕೆ ಬೇಡ ಅನ್ನಕತ್ತೀರಿ? ಅಲ್ಲ ಒಲಿದು ಬಂದು ಭಾಗ್ಯ ಅಂತ ತಿಳ್ಕೊರಿ. ಅಷ್ಟೆಲ್ಲ ಆಡು ಆಸ್ತಿ ಎಲ್ಲ ಇದ್ದೂ ಏನು ಪಾಪ ಎಲ್ಲ ಬಿಟ್ಕೊಟ್ಟು ಮದುವೆ ಮಾಡ್ಕೋತೀನಿ ಅಂತ ಬಂದತ್ತದ ಪಾಪ. ಅಲ್ಲ ಆಮೇಲೆ ಅಪ್ಪ ಅವ್ವ ಎಷ್ಟು ದಿನ ಅಂತ ದೂರ ತಳ್ತಾರ? ಹೇಳಂಗಾರ ನೀನ ನೋಡೋಣ. ಆಮೇಲೆ ಮಗ ಅಲ್ಲ ಎಷ್ಟಾದರೂ ಮದುವೆ ಮಾಡ್ಕೊಂಡ್ಮೇಲೆ ಅವರೇ ಒಳಗೆ ಕರ್ಕೋತಾರ. ನಿನ್ನ ಮಗಳು ಒಂದು ಒಳ್ಳೆ ಮನೆ ಸೇರ್ತಾಳ. ಇಷ್ಟಕ್ಕೂ ಅಕಸ್ಮಾತ್ ಕರ್ಕೊಲೇ ಇಲ್ಲ ಅನ್ಕೋ, ಅವ್ನ ಆಸ್ತಿ ಏನು ಬರ್ಬೇಕು ಅವ್ನು ಬರತೈತೆ. ನಿನ್ನ ಮಗಳು ಓದ್ಯಾಳ, ನೌಕರಿ ಮಾಡ್ತಾ ಇದ್ದಾಳ, ಪಗಾರ ತಗೋತಾದಾಳ, ಇಬ್ಬರು ಒಂದು ಒಳ್ಳೆ ಮನೆ ಮಾಡ್ಕೊಂಡು ಬಂಗಾರದಂಗೆ ಇರ್ತಾರ. ನಾ ಹೇಳೋದಾದ್ರೆ ನೀವು ಒಪ್ಕೊಂಡು ಮದುವೆ ಮಾಡಿರಲ್ಲ. ಮಾತಾಡೋರೇನು ಶಾಂತಕ್ಕ, ಎಲ್ಲ ಮಾತಾಡ್ತಾರ. ಇಷ್ಟಕ್ಕೆ ಅವರೇ ನೋಡಿ ಮದುವೆ ಮಾಡ್ಕೊಳಕತ್ತಿಲ್ಲ. ಮದುವೆ ಮಾಡಿಸ್ರಿ ಅಂತೇಳಿ ಅವರಿಬ್ಬರು ಒಪ್ಕೊಂಡಿಲ್ಲ. ತಂದೆ ತಾಯಿ ಅಂದ್ರೆ ಅಲ್ಲ ಅದು ಅವ್ರ ಅಪ್ಪನ ಒಪ್ಪಿಗೆ ಐತಿ ಅಂತ ಹುಡುಗನ ಹೇಳ್ತತ್ತಲ್ಲ, ಅಲ್ಲಿ ಒಪ್ಪಿಗೆ ಇಲ್ಲ ಅಂತೇಳಿ ಇಲ್ಲಿ ಬಂದಾನ. ನೀವು ಹಿರಿಯರೇ ಅಲ್ಲ, ಮುಂದಿನ ಮದುವೆ ಮಾಡ್ರಿ, ಏನಾಗಬೇಕಾಗೈತಿ? ಮುಂದಿನ ನೀವು ಮದುವೆ ಮಾಡ್ರಿ, ಒಳ್ಳೆ ರೀತಿ ಒಳಗೆ ಮದುವೆ ಆಗೋಕತಿ. ಹಂಗಂತೀಯ ಹಿಂಗಂತೀಯ ಎಲ್ಲ ಅಂತೇನೆ. ಅದೇ ಹೇಳ್ತಾ ಇದೀನಲ್ಲ ನಾನು ನಿಂಗೆ. ನಾ ಹೇಳ್ದಷ್ಟು ಮಾಡು. ನೀ ಏನೋ ಹೇಳ್ತೀವಿ ಗಿರ್ಜಿ, ಆದರೆ ನನಗೆ ಧೈರ್ಯನೂ ಸಾಲ್ವಲ್ತಲ್ಲಪ್ಪ. ಅದನ್ನೇ ಹೇಳ್ತಾ ಇರೋದು ನಿಂಗೆ. ಮೆಲ್ಲಕ್ಕೆ ನಿಧಾನಕ್ಕೆ ಗೌಡ್ರ ಕರೆದು ಮಾತಾಡು. ಏನು ಒಪ್ಕೊಂತಾರೆ ಹುಡುಗ ಎಲ್ಲ ಬಿಟ್ಕೊಟ್ಟು ಬಂದಾನಂದ್ರೆ ನಿನ್ನ ಮಗಳ ಮ್ಯಾಗ ಅದೆಷ್ಟು ಪ್ರೀತಿ ಇಟ್ಟಾನಂತ ನೀನೇ ಲೆಕ್ಕ ಹಾಕ ಶಾಂತಕ್ಕ. ಏನು ಮಾಡಕತ್ತೀರಿ ಇಲ್ಲಿ ಬಂದು? ಏನಿಲ್ಲ ಇಲ್ರಿ, ಇಟ್ಟನ್ರಿ ಆಗ್ತೀರಿ ಚಾಕಿಟನ್. ಅಲ್ಲ ನಿನ್ನ ಮಗಳೇನು ಲಗ್ನನ ಆಗಿ ಬಂದಾಳ ಏನು? ಅಯ್ಯೋ ಶಾಂತಕ್ಕ, ಎದಕ್ಕೆ ಗುದ್ದಾಡ್ತಿ? ಫಸ್ಟ್ ಚಾ ಮಾಡು. ನೋಡು ಆಡಿಬಿಟ್ಟು ನೋಡು. ಫಸ್ಟ್ ನೈಟ್ ಮಾಡಂತ. ಫಸ್ಟ್ ನೈಟ್ ಯಾಕೆ ಮಾಡ್ಬೇಕು? ನೀನು ಕೊಡ್ಲನಂತ ತಿರ್ಗಾಡಿ ಬಿಡಂಗೆ ಆಡ್ಬಿಟ್ಟು ಫಸ್ಟ್ ನೈಟ್ ಮಾಡಂತ ಹೇಳಕತ್ತಾಳ ನೋಡಿ. ಅದು ನನ್ನ ಮುಂದೆ ಮಾನ ಮರ್ಯಾದೆ ಐತಿ ಬಿಡಾಡಿಗೆ, ಊರು ಬಿಡಾಡಿಗೆ. ಅಲ್ಲ ಏನು ತೀರ ಕೇಳ್ತಾಳ ಅಂತಂದ್ರೆ ಹಿಂಗೆ ಹೇಳುದು? ಫಸ್ಟ್ ನೈಟ್ ಮಾಡ್ಬೇಕಂತ. ಫಸ್ಟ್ ನೈಟ್ ಅಲ್ಲೇ ನಿಮ್ಮ ಮನ್ಯಾಗ ನೀನು ಮಾಡ್ಕೋಗಿ ನಿನ್ನ ಗಂಡನ ಜೋಡಿ. ಬಾ ಯವ್ವಾ ತಾಯಿ, ಪಟ್ಟು ಚಾ ಮಾಡಂದಿದ್ದು. ನಂದಿಲಿ ಇಡ್ಲಕ್ಕೆ ಬಂದ ನೋಡಿದ್ ಮುದಿಕೆ ತಗ. ಹೌದು ಬಂದಾರ ಇಲ್ಲಿಗೆ. ನಿನ್ನ ನಂಬ್ಕೊಂಬಂದಾರನ? ಅಯ್ಯೋ ಅತ್ತಿಯರ, ಆಕೇನು ಲಗ್ನ ಆಗಿ ಬಂದಿಲ್ಲ. ಆ ಹುಡುಗನ ನಿಮ್ಮ ಹುಡುಗಿನ ನನಗೆ ಬೇಕಂತ ಕೇಳಕ್ಕೆ ಬಂದಾನ ಇಲ್ಲಿ ಮಠ. ನೀವೊಬ್ರು ಸುಮ್ಮನಿರ್ರಿ, ಅವ್ರಿದ್ರಿಗೆ ಏನೇನಾರ ಮಾತಾಡಿ ಇದು ಮಾಡಬೇಡ್ರಿ. ಹೌದಾ? ನಾನು ಅದ ಅಂದೆ, ಏನಪ್ಪ ನನ್ನ ಮೊಮ್ಮಗಳು ಹಿಂಗೆ ಮಾಡಿಬಿಟ್ಲು ಅಂತೇಳಿ. ನನ್ನ ಮೊಮ್ಮಗಳು ಅಂದ್ರೆ ಅದು ಭಾರಿ ಶಾಣೆ. ಅದು ಹೀಗೆಲ್ಲ ಮಾಡೋ ಹುಡುಗಿ ಅಲ್ಲ ಬಿಡು. ತೆಳ್ಳಗಾದ್ಬಿಟ್ಲೆ ದಾಸಿ ಹೊಯ್ಯೋದು, ದಪ್ಪ ಆತಂದ್ರೆ ರೊಟ್ಟಿ ಮಾಡಿಬಿಡೋದು. ಕಲಿಬೇಕು ನಿಮ್ಮ ಅತ್ತಿ ನೋಡಿ. ಸುಮ್ಕುದ್ರು, ಈಗೆಲ್ಲ ರೊಟ್ಟಿ ಮಾಡಕತ್ತಿ? ಚಾ ಮಾಡಿ ನೀನು. ನಮ್ಮ ಮನ್ಯಾನ ರೊಟ್ಟಿ ತಿನ್ಕೊಂತ ಕಾಯ್ಕೊಂತ ಕುಂದಿರ್ತತ್ತ ಹುಡುಗ. ಅವ್ರ ಮನ್ಯಾಗ ಎಂತೆಂಥ ಊಟ ಉಂಡವ್ರ ಏನವ್ರು. ಈಗ ರೊಟ್ಟಿ ಮಾಡಿ ನೀವು ಉಣ್ಣಕ್ಕೆ ನಿಡಮಟ್ಟ ಕಾಯ್ತಾನವ. ಬೇಡ ರೊಟ್ಟಿ ಮಾಡಬೇಡ, ಚಾ ಮಾಡು. ಒಟ್ಟು ಪಾರ್ಲೇಜಿ ಬಿಸ್ಕಿಟ್ ಇದ್ರೆ ತಂದು ಕೊಡು. ನಾನು ಅದನ್ನ ಅಂದಿತ್ತು ತಗೋ. ಹಾಳಾಗತ್ತಾಗ ಶಾಂತಕ್ಕ, ಮೊದಲು ಈ ಮುದುಕಿ ಕಿವಿಗೆ ಒಂದು ಮಷಿನ್ ತಂದು ಹಾಕ್ರಿ ಆತಾಗ. ಇಲ್ಲ ನೋಡೋಣ ತಡಿ, ಆತಂದ್ರೆ ನಾನು ಒಂದು ಸಾಲ ಮಾಡಾದ್ರು ತಂದು ಹಾಕ್ತಾನೆ ತಗ. ಗಿರ್ಜಿ ಅಲ್ಲೊಂದೆರಡು ವಾಟೆ ತಗೋಲೆ, ಯಾರ ಮಂದಿ ಬಂದಾಗ ಅಂತೇಳಿ ಕೊಡಾಕ. ಅವು ಇದ್ರು ಚಲೋ ಕಪ್ಪಿನ ವಾಟೆ ತಂದಿಟ್ಟೆ ನೋಡಿ. ತುಂಬ ಇಲ್ಲಿ ಅತ್ತಿಯರ ನೀವು ಕುಂದ್ರ ನೋಡ್ರಿ, ತೊಂಬರ್ತೇನೆ. ತೊಂಬ ಭಾಳ ದಿನಕ್ಕೆ ನಮ್ಮ ಮನೆಗೆ ಬಂದ್ರಪ್ಪ. ಅಂತೂ ಈಗಾರ ಬರಾಕ್ ನಿಮ್ಗೆ ಒಂಚೂರು ಪುರ್ಸತ್ ಸಿಕ್ತಲ್ಲ. ಮತ್ತೆ ಅಯ್ಯೋ ಎಲ್ಲಿ ಹೋಗೋದೇ ಇಲ್ಲ ನಮ್ಮ ತಮ್ಮ. ಅಕ್ಕ ನೀ ಮನೆಯಾಗಿರು, ನೀ ಇಲ್ಲಾಂದ್ರೆ ನಂಗೆ ಸಮಾಧಾನ ಆಗಲ್ಲ ಈರಕ್ಕ ಅಂತಾನೆ. ಆಮೇಲೆ ನನಗೂ ಈ ಅನುನ ಅಲ್ಲಿ ಬರ್ತಿರ್ತಾಳಲ್ಲ, ಅಲ್ಲೇ ಮಾತಾಡ್ತಿರ್ತೇನೆ. ಈಗ ಯಾಕೆ ಒಂದು ವಾರದಿಂದ ಬಂದಿದ್ದಿಲ್ಲ. ಹಂಗಾರ ಊರಿಗೊಂದು ಹೋಗ್ಬೇಕಂತ ಅನ್ಕೊಂಡಿದ್ದೆ. ನೋಡಿ ಮಾತಾಡ್ಸೋಗಣ ಅಂತ ಬಂದೆ ನೋಡ್ರಿ. ಅತ್ತೆ ರೊಟ್ಟಿ ಮಾಡ್ಲಾ ಏನು ಚಪಾತಿ ಮಾಡ್ಲತ್ತಿ ಮಧ್ಯಾಹ್ನ ಊಟಕ್ಕೆ? ಅಯ್ಯೋ ನಿನ್ನ ರೊಟ್ಟೆ ಚಪಾತಿ ನೀ ಏನು ಮಾಡಿದ್ರು ತಿಂತೇನೆ, ಅದಕ್ಕೇನಿಲ್ಲ. ಈ ಸುದ್ದಿ ಗೊತ್ತಾತ ನನಗೆ? ಇಲ್ಲ ನನಗೂ ಗೊತ್ತಾಕಿದ್ದಿಲ್ಲ. ನಿಮ್ಮ ತಮ್ಗೆ ಆಕೆ ಫೋನ್ ಹಚ್ಚಿದ್ಲು, ಪಾರ್ವತಿ. ಹಂಗಾಗಿ ಗೊತ್ತಾಯ್ತು. ಆ ಹುಡುಗ ಐತಿಲ್ಲ, ಅದ್ರ ಹುಡುಗನ ಹೆಸರು ಏನಿವ ತರುಣನೇ ಏನದು? ಆ ಲಕ್ಷ್ಮಿ ನೋಡಕ್ಕೆ ಬಂದಿತ್ತಲ್ಲ, ಆ ಹುಡುಗ ನನಗೆ ಈಕಿನೇ ಬೇಕು, ಈಕಿನೇ ಲಗ್ನಕ್ಕೇನೆ ಯಾರೂ ಬೇಡ ಅಂತ ಹೇಳಿ ಏನು ಬಿದ್ದಿದ್ದ ಆಸ್ತಿ ಎಲ್ಲ ಬಿಟ್ಕೊಟ್ಟು ಈ ಲಕ್ಷ್ಮಿ ಮನೆಗೆ ಬಂದು ಕುಂತಾನಂತ. ಮದುವೆ ಮಾಡ್ರಿ, ನಾವು ಇಲ್ಲೇ ಎಲ್ಲ ದುಡ್ಕೊಂತಿದ್ದೇವೆ ಅಂತೇಳಿ. ಅಯ್ಯೋ ದೇವ್ರಿ, ನೋಡ್ರಿ ನನಗೆ ಅನ್ನಿಸ್ತೈತಿ ಇವ್ರಿಗೆ ಯಾರ ಮಾಟ ಮರಡಿ ಮಾಡ್ಸಾರ ಗೊತ್ತದಾರ. ಅಲ್ಲ ಎದಿ ಉದ್ದ ಸಾಕಿ ಬೆಳೆಸಿ ತಂದೆ ತಾಯಿ ಬಿಟ್ಟು ಬರ್ತಾನ ಅಂದ್ರೆ ಹಂಗಾರೆ ವಿಚಾರ ಮಾಡ್ರಿ ನೀವು. ಯಾರಿಗೆ ಗೊತ್ತಿರಿಪ್ಪ ಆ ಕಡೆನ, ಏನು ಹಳ್ಳಿ ಪಳ್ಳಿ ಕಡೆ ಗೊತ್ತಿರ್ಬೇಕಪ್ಪ. ಓಹ್ ಅತ್ತಿ, ಇದನ್ನ ಹೇಳಕ್ಕಾಗೆ ಬಂದೇವದಲ್ಲ? ಇಲ್ಲ, ನೀನು ನೋಡ್ಕೊಂಡಂಗೂ ಆಕತಿ ಮಾತಾಡ್ದಂಗೂ ಆಕತಿ ಅಂತ ಬಂದಿದ್ದಷ್ಟೇ. ಹೇಳೋಕ್ಕಾಗೆ ಬಂದಂತ. ಈಗ ಫೋನ್ ಹಚ್ಚಿದ್ರೆ ಹಾಕಿದ್ದಿಲ್ಲ ನನಗೆ. ಫೋನ್ ಹಚ್ಚಿದ್ರೆ ನಾನು ಕಿವಿಗೆ ಅಟ್ಟೆ ಬೀಳ್ತಿತ್ತು, ನಮ್ಮ ಅತ್ತಿ ಕಿವಿಗೆ ಎಲ್ಲಿ ಬೀಳ್ತಿತ್ತು. ನೋಡಿ ಹಿಂಗೆ ಮಾತಾಡ್ತಾವೆ ಇವು. ಅಯ್ಯೋ ನಿಮ್ಗೆ ಅಟ್ಟ ಅಲ್ಬಿಡ್ರಿ, ನನಗೂ ಹಿಂಗೆ ಮಾತಾಡ್ತಾಳೆ. ನನಗಂತರೂ ಅತ್ತೆನ ಮರ್ಯಾದಿನೇ ಕೊಡಂಗಿಲ್ಲ. ಎಳ್ಳು ಕಾಳು ಕಿಮ್ಮತ್ತಿಲ್ಲಿಕ್ಕಿ ಕಡೆ. ಒಂದು ಚೂರರ ಅತ್ತೆ ಅನ್ನೋದು ಏನಾರ ಕೇಳಿದ್ರೆ ಅಡ್ರಕ್ಕಂತೆ ಶೀಳ್ನಾಯಿ ಬಂದಂಗೆ ಬರ್ತಾಳೆ. ಹಾಗಾಗಿ ನಾನು ಭಾಳ ಸಲ ಮಾತಾಡೋದು ಬಿಟ್ಬಿಟ್ಟೇನೆ. ಯಾಕೆ ಬೇಕು ಮಾತಾಡಿ ಕೆಟ್ಟಾಗೋದು ಯಾಕಂತೇಳಿ. ಈ ಮನ್ಯಾಗ ಏನು ನಾಯಿ ಇದ್ದಂಗೆ ಅದೇ ನೋಡು. ನಾಯಿಗರ ಒಟ್ಟು ಕಿಮ್ಮತ್ತಿರ್ತತಿ ಏನೋ, ನನಗಂತೂ ಈ ಮನೆಗೆ ಕಿಮ್ಮತ್ತಿಲ್ದಂಗೆ ಆಗ್ಬಿಟ್ಟತಿ. ಒಂದು ಬಾಡಿಗೆ ಈಕಿನೇ ಎಸ್ಕೋತಾಳ, ನನ್ನ ಮಗ ದುಡ್ದಿದ್ದು ಈಕಿ ಕಡೆ ಆಗಿರ್ತತಿ, ಈಕಿ ದುಡ್ದಿದ್ದು ಈಕಿ ಕಡೆ ಇರ್ತತಿ. ಆ ಹುಡುಗಿದು ಲೆಕ್ಕಾಚಾರಿಕೆಗೆ ಅಯ್ಯೋ ಚಾಲು ಆತ. ಮಾತಾಡ್ರಿ, ಸಮಾಧಾನ ಆಗೋವರೆಗೂ ಇಬ್ರು ಮಾತಾಡ್ರಿ. ಚಪಾತಿ ಮಾಡ್ತೇನೆ ನೋಡತ್ತಿ. ಅಲ್ಲ ನೋಡ್ರಿ, ನಮ್ನಿ ಎಲ್ಲ ಬಿಟ್ಕೊಟ್ಟು ಬಂದತ್ತಂತ ಅದ್ರ ದುರ್ಗವ್ ನುಂಗ್ಲಿ.
ಮಸ್ವಿ ನೀನು ಬಂಗಾರದಂಥ ಹುಡುಗ, ಬಂಗಾರದಂಥ ಹುಡುಗನ. ಈಡು ಜೋಡು ಎಷ್ಟು ಚಂದಿತ್ತು. ಎಲ್ಲ ಬಿಟ್ಕೊಟ್ಟು ನಾ ಮದುವೆನೇ ಒಲ್ಲೆ ಅಂತೇಳಿ ವಜ್ರದ ಉಂಗುರ ಹಾಕಿದ್ರಪ್ಪ ಕೈಗೆ. ವಜ್ರದ ಉಂಗುರ ಹಾಕಿದ್ದನ್ನ ಒಲ್ಲೆ ಅಂತ ಒಗಾಸಿ ಬಂದತ್ ನೋಡಿ. ಏನು ಮಾಡ್ತೀರಿ ಇದಕ್ಕೆ? ಹೌದ್ರಿ, ಹೌದು. ವಜ್ರದ ಉಂಗುರ ಅಂದ್ರೇನ ಅದನ್ನ ಕಡಿಮೆ ರೊಕ್ಕನ? ಅವ ದೇವ್ರೆ, ನನಗೇನಾರ ವಜ್ರದ ಉಂಗುರ ಹಾಕಿ ವಜ್ರದ ಉಂಗುರ ಹಾಕಿ ಯಾರ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರೆ ಅವ್ರು ಜಾಡಿಸ್ ಬುಟ್ಗಲ್ಲೇ ಹೋದ್ರು, ಅವ್ರನ್ನ ಲಗ್ನ ಹಾಕಿದ್ನಪ್ಪ. ನಾ ಮಾತ್ರ ಕ್ಯಾನ್ಸಲ್ ಮಾಡ್ಕೊತಿದ್ದಿಲ್ಲ ಬಿಡು. ಮದುವೆಗಿಂತ ಮುಂಚೆನೇ ವಜ್ರದ ಉಂಗುರ ಹಾಕ್ಯಾರಂದ್ರೆ ಇನ್ನು ಮದುವೆ ಆದ್ಮೇಲೆ ವಜ್ರದ ನಕ್ಲೆಸ್ ಹಾಕ್ತಿದ್ರೆ ಏನ? ಒಟ್ಟು ವಜ್ರ ಓದಿಲಿ, ಬೈಲಿ ಅಂದ್ರ ಅನ್ಲಿ. ಹೌದಿಲ್ಲ? ಏನಂತೀರಿ? ಅಪ್ಪ ಲಕ್ಷ್ಮಿಗೂ ಇಷ್ಟ ಆಯ್ತಂತೆ, ಆಕಿನೂ ಮದ್ವೆ ಮಾಡ್ಕೋತೀನಿ ಅಂತ ಅದಾಳ. ಆದ್ರೆ ನಿಮ್ಮ ಮಾತಿಗೇನು ಇರೋದಿಲ್ಲ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತಾಳಂತೆ. ಅಂಕಲ್, ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ನಾನು ನಿಮ್ಮ ಮಗಳನ್ನ ಚಲೋ ನೋಡ್ಕೋತೀನಿ. ನಾನು ಓದೀನಿ. ನಂಗೆ ಇಲ್ಲಲ್ಲ ಅಂದ್ರೆ ನಮ್ಮ ತಂದೆ ತಾಯಿ ಇದು ಇಲ್ಲ ಅಂದರೆ ನಂಗೆ ಬೇರೆ ಕಡೆ ಕೆಲಸ ಸಿಕ್ತೈತಿ. ಅವಳು ಓದಾಳ, ಕೆಲಸ ಮಾಡ್ತಾಳೆ. ನಾವು ಚಲೋತ್ತಿನ ಜೀವನ ಮಾಡ್ಕೊಂಡು ಹೋಗ್ತೀವಿ. ದಯವಿಟ್ಟು ನಮ್ಮಿಬ್ರಿಗೂ ಮದ್ವೆ ಮಾಡಿಸ್ರಿ. ನಮ್ಮವ್ವ ನಮ್ಮಪ್ಪ ಒಪ್ತಾರೆ, ನಮ್ಮವ್ವ ಒಪ್ಪುವಳು. ನಮ್ಮ ಅದ್ಗೆಮ್ ನಂತಕಿನ್ನ ಇನ್ನೊಬ್ಬಕ್ಕಿಂತ ನನಗೆ ಕಟ್ತಾರೆ. ನನಗೆ ಆ ಥರ ಜೀವನ ಸಾಕಾಗ್ಬಿಟ್ಟೈತಿ. ನಮ್ಮ ಅಣ್ಣ ನಂಗೆ ಅಡ್ಜಸ್ಟ್ಮೆಂಟಿಂಗ್ ಜೀವನ ಬೇಡ ನನಗೆ. ನಮ್ಮ ಅಣ್ಣನೂ ಪೂಜಾರ ಮಗಳು, ಎಷ್ಟು ಚಲೋ ಇದ್ರು ಅವರು. ನೋಡೇನು ನಾನು, ಅವ್ರ ಹೆಸರು ಸುಕನ್ಯನ ಏನೋ ಇತ್ತು. ಅಷ್ಟು ಒಳ್ಳೆ ಹುಡುಗಿನ ಬೇಡ ಅಂತೇಳಿ ಬರೇ ಅವ್ರು ಬಡವ್ರನ್ನೋ ಒಂದೇ ಕಾರಣಕ್ಕೆ ನಮ್ಮವ್ವ ನಮ್ಮ ಅಣ್ಣಗೆ ಬೇಡ ಅಂತ ಜಗಳ. ಅನ್ನಷ್ಟು ಧೈರ್ಯ ನಮ್ಮ ಅಣ್ಣಗಿಲ್ಲ ಬಿಡ್ರಿ. ಅವನು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಕಡೆಗೆ ಇವ್ರು ನಮ್ಮ ಅದಕ್ಕೆ ಮುಂದೆ ತಂದು ಕಟ್ಟಿದ್ರೆ. ಒಬ್ರಿಗೊಬ್ರು ಅಂತ ಏನು ಅನ್ಯೋನ್ಯತೆ ನನಗೆ ಅವರಲ್ಲಿ ಕಂಡಿಲ್ಲ. ಅದಕ್ಕೆ ನಮ್ಮ ಅಣ್ಣ ನಂಗೆ ನನ್ನ ಲೈಫು ಮಾಡಿಬಿಡ್ತಾರೆ. ನೀವು ಎಷ್ಟೇ ಪ್ರಯತ್ನ ಪಡ್ರಿ, ನಾನು ಎಷ್ಟೇ ಪ್ರಯತ್ನ ಪಡ್ರಿ, ನಮ್ಮವ್ವ ಒಪ್ಪಂಗಿಲ್ಲ ಈ ಮದ್ವೆಗೆ. ಅದಕ್ಕೆ ಒಂದ್ಸಲ ಮದುವೆ ಮಾಡ್ಕೊಂಡ್ರೆ ಅವರೇ ಒಪ್ತಾರ ಅಂತ. ಇಲ್ಲಪ್ಪ, ನೀನೇ ಹೇಳು. ನೀನು ಒಂದ್ಸಲ ನಿಮ್ಮ ತಾಯಿನೇ ಕರ್ಕೊಂಬಾರಪ್ಪ. ಹಂಗೆ ಹೆಂಗೆ ಮದ್ವೆ ಮಾಡೋಕ್ಕಾಗೈತಪ್ಪ? ಮದ್ವೆ ಮಾಡೋಕ್ಕಾಗಲ್ಲ. ಏನು ಹಂಗೆ ಮದ್ವೆ ಮಾಡೋಕ್ಕಾಗಲ್ಲ. ಅಲ್ಲ ಗೌಡ್ರೆ, ಈಗ ಅಲ್ಲಿ ಏನು ಬೇಡ ಅಂತ ಬಿಟ್ಬಿಟ್ಟು ಬಂದಾನ. ಈಗ ಇಲ್ಲಿಂದ ನೀವು ಕಳಿಸ್ಬಿಟ್ರೆ ಎಲ್ಲಿ ಹೋಗ್ಬೇಕಮ್ಮ? ಹಂಗಂತೇಳಿ ಗಿರ್ಜಕ್ಕರ ಮದ್ವೆ ಮಾಡೋಕ್ಕಾಗತ್ತನ್ರಿ? ನಾಳೆ ಜನ ಕೇಳೋ ಪ್ರಶ್ನೆಗೆ ಉತ್ತರ ಏನು ಕೊಡೋದಂತ. ಗೌಡ್ರೆ, ಯಾಕೊಂದ್ಸಲ ಪಾಟೀಲ್ ಅಣ್ಣಾರಿಗೆ ಪರತಕ್ಕ ಬೆಟ್ಟ ಬಾರ್ದು? ಅವ್ರಿಗೆ ಭೇಟಿ ಆದರೆ ಬೆಟ್ಟ ಆಗ್ರಲ್ಲ, ಅದಕ್ಕೇನಂತ. ಅಕಸ್ಮಾತ್ ಅವರು ಒಂದು ಸ್ವಲ್ಪ ಆತಂದ್ರೆ ಅವ್ರ ಅಪ್ಪಗೆ ಹೇಳ್ತಾರೆ. ಹೌದಿಲ್ಲ? ಹೇಳ್ತಾರ. ಆಮೇಲೆ ಇಲ್ಲಪ್ಪ ಅಂತಂದ್ರೆ ಇವ್ರಿಬ್ರು ಮದುವೆಗೆ ಮಾಡಿಸ್ಬಿಡೋಣ ಅಂತಾರೆ ಹೇಳ್ತಾರೆ, ಇಲ್ಲ ಬೇಡ ಅಂತಾರೆ ಹೇಳ್ತಾರೆ. ಏನಾರ ಒಂದು ತೀರ್ಮಾನ ಆಕ್ಕತಿ ಅಂತ. ನೀನೇನಂತೀಯಪ್ಪ? ಅವ್ರನ್ನ ಕೇಳಿದ್ರೆ ಪಾಪ ಅವ್ರೇನು ಮಾಡ್ಬೇಕು? ನಾವು ಮುದ್ದಾಮವ್ರನ್ನ ಇಕ್ಕಟ್ನಾಗ ಸಿಗಿಸ್ದಂಗೆ ಆಕತ್ತೇನ ಅಂತೀನಿ ನಾನು. ನೋಡಿ ನೀವು ಹೆಂಗಂತೀರ ಹಂಗಾಗ್ಲಿ. ಮತ್ತೀಗ ಅವ್ರನ್ನ ಕೇಳೋದು ಬೇಡ ಅಂತಂದ್ರೆ ಮತ್ತೆ ಹಂಗಾರೆ ಹೆಂಗೆ ಮಾಡ್ತೀಯಪ್ಪ ನೀನು? ಮತ್ತು ಮದ್ವೆದು ಏನು ವಿಚಾರ ಮಾಡ್ಬೇಕಂತ ಮಾಡಿ? ನಾನು ಮಾತ್ರ ನೋಡಪ್ಪ, ಈಗ ಹಂಗೆ ಕೇಳದೆ ಮದ್ವೆ ಮಾಡೋಕ್ಕಾಗಲ್ಲಪ್ಪ ನನಗೆ. ಅಂಕಲ್, ಇನ್ನು ಹೊಳ್ಳಬೆಳ ಇದನ್ನೇ ಮಾತಾಡ್ತೀನಿ ಅನ್ನಂಗೆ ಕಥೆಯೇನ ನಿಮಗೆ? ನಮ್ಮನ್ಯಾಗಂತೂ ಒಪ್ಪಲ್ಲ ಅಂದಮೇಲೆ ಈಗ ನಾನು ಏನು ಮಾಡೋಕ್ಕಾಗಲ್ಲ. ಮತ್ತು ನೀವು ಮದುವೆ ಮಾಡಲ್ಲ ಅಂತ ಅದೀರಿ. ಸರಿ, ನಾನು ಈಗ ಸದ್ಯಕ್ಕೆ ಮನೆಗಂತೂ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಏನೂ ಬೇಡ ಅಂತೇಳಿ ಬಿಟ್ಬಿಟ್ಟು ಬಂದೇನೆ ನಾನು. ಈಗ ನನಗೆ ವಾಪಸ್ ಅಲ್ಲಿ ಹೋಗೋಕ್ಕಾಗಲ್ಲ. ಆಯ್ತು ತಗೋರಿ ಅಂಕಲ್. ಲಕ್ಷ್ಮಿ, ನಾನೇನು ಬರ್ತೀನಿ. ಎಲ್ಲಿ ಹೊಂಟಪ್ಪ ತರುಣ್? ಅಲ್ಲ ತರುಣ್, ಯಾಕೆ ಹಂಗ್ಯಾಕೆ ಬೇಜಾರು ಮಾಡ್ಕೊಂಡು ಹೊಂಟಿ? ಮತ್ತೆ ಏನು ಮಾಡಲಿ ಪಾರ್ವತಿ ಅಕ್ಕ, ನಾನಾರ ಏನು ಮಾಡಲಿ ಹೇಳ್ರಿ? ಮದ್ವೆ ಮಾಡ್ರಿ ಅಂತ ಕೇಳ್ತಾ ಇದ್ದೀನಿ. ಬಟ್ ಅವ್ರು ಆಗಲ್ಲ, ಮನ್ಯಾಗ ಒಪ್ಸೇ ಕರ್ಕೊಂಬ ಅಂತ ಅದಾರ. ಒಪ್ಸಿನೇ ಕರ್ಕೊಂಬರಕ್ಕೆ ಅವರು ಒಪ್ಪಲ್ಲ. ನಂಗೆ ಅದು ಗೊತ್ತೈತಿ. ನಮ್ಮ ಮನ್ಯಾಗ ಎಲ್ಲ ರೀತಿ ಒಳಗೂ ನಾನು ಪ್ರಯತ್ನ ಪಟ್ಟೆ. ಈಗ ಸಾಕಾಗಿ ಈ ಥರ ಸುಮ್ಮನಾಗಿದ್ದು. ಅಪ್ಪ ಏನು ಮಾಡೋಣ? ನೋಡ್ವಾ, ನೀ ಸುಮ್ಮನಿರು ಸ್ವಲ್ಪ. ನೋಡಪ್ಪ, ನೀವು ಒಪ್ಸಿನೇ ಕರ್ಕೊಂಬ. ಆಯ್ತು ಅಂಕಲ್, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಆದ್ರೆ ಅವ್ರು ಒಪ್ಪಲ್ಲ ಅಂತ ನಂಗೆ ಗೊತ್ತು. ಸರಿ ಅಪ್ಪ, ನಾನು ಅವ್ರನ್ನ ಮದುವೆ ಮಾಡ್ಕೋತೀನಿ. ಅವ್ರ ಮನ್ಯಾಗ ಒಪ್ಪಲ್ಲಪ್ಪ. ನಂಗೇನು ಬೇಜಾರಿಲ್ಲ, ನಾನು ಅವ್ರನ್ನ ಮದುವೆ ಮಾಡ್ಕೋತೀನಪ್ಪ. ನಮ್ಮಿಬ್ಬರಿಗೆ ಮದುವೆ ಮಾಡಿಸ್ರಿ. ನೀವೇ ತಂದೆ ತಾಯಿ ಜಾಗದಾಗ. ಈಗ ಅಳಿಯ ಅಂದರೆ ಮಗನ ಸಮಾನ ಅಂತಾರೆ, ಅತ್ತಿ ಮಾವ ಅಂದರೆ ತಂದೆ ತಾಯಿ ಸಮಾನ ಅಂತಾರೆ. ನೀವೇ ನಿಂತು ಮದುವೆ ಮಾಡ್ರಿ ಅಪ್ಪ. ನನ್ನ ಸಲುವಾಗಿ ಎಲ್ಲ ಬಿಟ್ಕೊಟ್ಟು ಬಂದಾರ. ನೋಡಪ್ಪ, ಈಗ ಇಷ್ಟು ದಿನ ಸಾಕಿ ಬೆಳೆಸಿ ತಂದೆ ತಾಯಿನೇ ಬಿಟ್ಟು ಬಂದ್ಬಿಟ್ಟು ಈಕಿ ಸಲುವಾಗಿ. ನಾಳೆ ಏನಾರ ಹೆಚ್ಚು ಕಮ್ಮಿ ಆಗಿ ನನ್ನ ಮಗಳನ್ನ ಬಿಟ್ಟು ಮತ್ತೆ ಅವ್ರ ಹತ್ರ ಹೋದ್ರೆ ನೀನು ಅವಾಗ ನನ್ನ ಮಗಳ ಗತಿ ಏನು? ಛೇ, ಇಲ್ಲ ಅಂಕಲ್, ಇಂಥ ಮಾತು ಕೇಳಲೇಬೇಡಿ. ನಾನು ಯಾವತ್ತೂ ಲಕ್ಷ್ಮಿನ ಕೈ ಬಿಡಂಗಿಲ್ಲ. ನನಗಿನ ಮದುವೆ ಮಾಡ್ಕೊಂಡಿದ್ದು ಚಂದಾಗಿ ಜೀವನ ಮಾಡ್ಬೇಕಂತೇಳಿ. ಶಾಂತ, ನೀನೇನಂತಿ? ಈ ಮನೆಗೆ ಯಜಮಾನ್ರಿ ನೀವ್ರಿ. ನೀವು ಹೆಂಗೆ ತೀರ್ಮಾನ ತೊಗೊತೀರ ಹಂಗೆ. ನಾ ಅನ್ನಕ್ಕೆ ಏನೈತಿ? ತಡಿಪ, ಒಂದೆರಡು ದಿನ ತಡಿ. 2 ದಿನ ತಡಿಪ, ನೋಡೋಣ ಮದುವೆ ಮಾಡೋದು ಬಿಡೋದು ಆಮೇಲೆ ಹೇಳ್ತೇನೆ ಅಪ್ಪ. ಒಂದೆರಡು ದಿನ. ಹಾಂ, ಅರವಿಂದರ ಮನೆಯಾಗಿರ. ಪಾರ್ವತಿ, ಒಂದು ಫೋನ್ ಹಚ್ಚಿ ಹೇಳ್ತೀಯಾ? ಸರಿ ಅವ್ವ, ನಾನು ಇವ್ರಿಗೆ ಹೇಳ್ತೇನೆ ತಗೋ. ಅವ್ರ ಮನೆಗೆ ಅವ್ರು ಇರ್ಸೋಕ್ಕೆ ವ್ಯವಸ್ಥೆ ಮಾಡ್ತಾರೆ.
ಅದು ಏನಂದ್ರೆ ಈ ಹಳ್ಳ್ಯಾಗ ಯಾರು ಇಲ್ಲಾಕದನ ಏನು ಎತ್ತ ಭಾಳ ತನಿಖೆಪ್ಪ. ಅದಕ್ಕೊಂದು 2 ದಿನ ಸ್ವಲ್ಪ ಒಂದು ನಿರ್ಧಾರಕ್ಕೆ ಬರೋಕೆ ಆಗೋಲ್ತು ನಮಗೂ ಏನಂತೇಳಿ. 2 ದಿನ ತಡಿಪ. ಹೇಳಿ ಮಾತಾಡ್ಕೊಂಡು ಮದುವೆದು ಏನು ಎತ್ತ ನಾನು ನಿಂಗೆ ಹೇಳ್ತೇನೆಪ್ಪ. ಇಲ್ಲಾಂದ್ರೆ ಪಾರ್ವತಿ ನೀ ಫೋನ್ನಾಗ ಹೇಳ್ಬಿಡ್ತಡಿ. ಏನ್ರಿ ನಾನು ಮತ್ತೆ ನೀವು ಇಬ್ರು ಅಲ್ಲೇ ಹೋಗೇ ಬರೋಣ ಅಂತೇನೆ ನಾನು. ಹಾಂ ಹಂಗೆ ಮಾಡಂತೇಳಿ ಹೋಗಿ ಬರೋಣ. ನೀವು ಬಂದಿದ್ದು ಭಾಳ ಖುಷಿ ಆಯ್ತು ನೋಡ್ರಿ ಯಾಕಂದ್ರೆ ಈಗ ಬಂದಿದ್ದೇನೋ ಸರಿಯವ. ಆದ್ರೆ ಈ 20ನೇ ಬರೋಂಗೆ ಆಗ್ಬಿಡ್ತಲ್ಲ ಅನ್ನೋದೇ ಬೇಜಾರು. ಈಗ ಏನು ಮಾಡೋದಂತೇಳಿ ನಮ್ಗೆ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ನಮ್ಮ ಲಕ್ಷ್ಮಿನೂ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಲು ಸರಾಗೋಗಿ. ಈಗ ಏನು ಮಾಡೋದಂತ ಅಣ್ಣಾರ ನೀವು ಹೆಂಗೆ ಹೇಳ್ತೀರಿ? ಮದುವೆ ಮಾಡೋದ ಏನು ಬೇಡ ಗೊತ್ತಾಗೋಲ್ತು. ಈಗ ಮಾಡಿದರೆ ಅವ್ರ ಮನ್ಯಾಗ ಏನು ಅನ್ಬೋದು ಅಂತ. ಈಗ ನಾ ಹೇಳೋದಾದ್ರೆ ಅವರಿಬ್ರು ಅಕಸ್ಮಾತ್ ಮದ್ವಿನೇ ಮಾಡ್ಕೊಂಬಂದ್ಬಿಟ್ಟಿದ್ರೆ ನಾವೇನು ಮಾಡೋಕ್ಕಿದ್ದಿಲ್ಲ. ಏನಂತೀರಿ ಗೌಡ್ರೆ? ಈಗ ಮದ್ವಿನೇ ಮಾಡ್ಕೊಂಬಂದ್ಬಿಟ್ಟಿದ್ರು ಅಂತ ಇಟ್ಕೋರಿ, ಅವಾಗ ಏನು ಮಾಡ್ತಿದ್ರಿ? ಈಗ ಮಗಳನ್ನೂ ದೂರಕ್ಕಾಗಂಗಿಲ್ಲ, ಹುಡುಗಿಗೆ ಇದು ಮಾಡೋಕ್ಕಾಗ್ಲಾರ್ದ ಒಳಗೆ ಬಿಡ್ಕೋಬೇಕಾಗಿತ್ತು ಅಂತ ಪರಿಸ್ಥಿತಿ ಇತ್ತು. ಮದ್ವೆ ಮಾಡ್ಕೊಂಬಂದಿಲ್ಲ, ಮನೆಗೆ ಬಂದು ಚಂದಾಗಿ ಮದ್ವೆ ಮಾಡ್ರಿ ಅಂತ ಕೇಳ್ತಾ ಇದಾರ. ನಾ ಹೇಳೋದಾದ್ರೆ ಮದ್ವೆ ಈ ರೀತಿ ಯೋಚನೆ ಮಾಡಿದರೆ ಮದ್ವೆ ಮಾಡ್ಬೋದು. ಆದರೆ ಅವ್ರ ತಂದೆ ತಾಯಿಗೆ ಒಂದು ವಿಚಾರನೂ ಹೇಳಲಾರ್ದ ಹೆಂಗೆ ಮಾಡೋದು? ನನಗೆ ಅವರಷ್ಟು ಪರಿಚಯ ಇಲ್ಲ. ಯಾಕಂದ್ರೆ ನನಗೆ ನಮ್ಮ ಅಶ್ವಿನಿಗೆ ಒಂದು ಸಂಬಂಧ ನೋಡಿದ್ವಲ್ಲ, ಅವ್ರ ಕಡೆಯಿಂದ ಪರಿಚಯ. ನಾನು 1-2 ದಿನ ತಡ್ರಿ, ನಾನೊಂಚೂರು ನಮ್ಮ ಗೆಳೆಯಾಗ ಮಾತಾಡ್ತೀನಿ, ಗಿರೀಶಿಗೆ ಮಾತಾಡಿ ಅವ್ರ ಮನ್ಯಾಗ ಮಾತಾಡಕ್ಕೆ ಹೇಳ್ತೀನಿ. ಮತ್ತು ಹಿಂಗೆ ಹುಡುಗಿ ಮದುವೆ ಮಾಡ್ರಿ ಅಂತ ಅದಾರ. ಮತ್ತು ಮಾಡೋದ ಬಿಡೋದ ಇನ್ನೂ ಲಾಸ್ಟ್ ಒಂದ್ಸಲ ಅವ್ರ ಮನ್ಯಾಗ ಕೇಳಪ್ಪ ಒಂಚೂರು ಅಂತ ಹೇಳ್ತೀನಿ. ಅಕಸ್ಮಾತ್ ಅವರು ಇಲ್ಲ ಸಂಬಂಧ ಇಲ್ಲ ನಮ್ಗೆ ಮಾಡ್ಕೊಂಡು ಹೋಗ್ರಿ ಎತ್ತಾಗ ಅಂತ ಅಂತಾರೆ, ಮದುವೆ ಮಾಡೋಣಂತೆ. ಮತ್ತೇನು ಮಾಡೋದ? ಇಬ್ರು ಎಜುಕೇಟೆಡ್ ಅದಾರ, ಓದ್ಯಾರ, ನೌಕರಿ ಮಾಡ್ತಾ ಇದಾರ, ಇಬ್ರು ಚಂದ ಜೀವನ ಮಾಡ್ಕೊಂಡು ಹೋಗ್ತಾರ. ಹೌದಿಲ್ಲ? ಏನು ಮಾಡೋಕ್ಕಾಗಂಗಿಲ್ಲ. ಹಂಗಂತೀರ? ನನಗೂ ಅದೇ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ನಿಮ್ಮ ಹತ್ರ ಕೇಳಿದೆ. ಈಗ ನಾನು ನಮ್ಮ ಗಿರೀಶ್ ಮತ್ತು ಅವ್ರ ಪತ್ನಿ ಅದಾರಲ್ಲ ಸಾವಿತ್ರಮ್ಮ, ಅವ್ರ ಹತ್ರಕ್ಕೂ ಮಾತಾಡ್ತೀನಿ. ಯಾಕೆ ಅವ್ರಿಗೆ ಗೊತ್ತಿದ್ದವ್ರು ಅವರು. ಹಾಗಾಗಿ ಅವ್ರ ಕಡೆ ಕೇಳ್ಕೊಂಡು ನಾನು ನಿಮ್ಗೆ ಏನು ಅನ್ನೋದು ಹೇಳ್ತೀನಿ ಅಂತ. 1-2 ದಿನ ತಡ್ರಿ. ನೋಡಪ್ಪ ನೀನು ನಮ್ಮ ಮನೆಗೆ ಇರು 1-2 ದಿನ. ಹಳ್ಳಿಯಾಗಿದ್ದುಗಳನ್ನ ಕೇಳ್ತಾರೆ ಯಾರು ಏನು ಎತ್ತ ಅಂತ, ಅದು ಸರಿ ಅನ್ಸಲ್ಲ. 1-2 ದಿನ ನೀನು ನಮ್ಮ ಮನೆಗೆ ಇರು. ನೀವು ಗೌಡ್ರೆ ನೀವು ಇರ್ರಿ ನಮ್ಮ ಮನೆಗೆ. ಇಲ್ಲರಿ ನಾನಿರೋಕ್ಕಾಗಲ್ಲ 2 ದಿನಗಟ್ಲೆ. ಇದು ನೀವು ಮಾತಾಡ್ಕೊಂಡು ಹೇಳ್ರಿ, ನಡೀತೈತಿ. ಅಲ್ಲ ಶಾಂತಕ್ಕ ಇರ್ಬೇಕು ಬೇಡ? 2 ದಿನ ಇರ್ರಿ, ಏನಾಗಲ್ಲ. ನನಗೂ ಎಷ್ಟು ದಿನ ಆಯ್ತು ನೀವೆಲ್ಲರ ಜೊತೆಗಿರ್ಬೇಕು ಅಂತೇಳಿ. ಈ ಕೆಲಸದ ಒತ್ತಡ ಅದು ಇದು ಅಂತೇಳಿ ಯಾವುದೊಂದು ಆಗಂಗಿಲ್ಲ ನೆಟ್ಟಗೆ. 2 ದಿನ ಇರ್ರಿ, ಏನಾಗಲ್ಲ. ಲಕ್ಷ್ಮಿ ಅದಾವ ತಗೋರಿ ಮನ್ಯಾಗ. ಆಮೇಲೆ ಈಗ ಪಾರ್ವತಿಗೂ ಏನು ಈಗೇನ 1 ತಿಂಗಳು 2 ತಿಂಗಳು ಅಲ್ಲ ಏನಲ್ಲ 4 ತಿಂಗಳಾಗೈತಿ. ನಡೀತೈತಿ, ಎದ್ದಾಕಿ ಕೆಲಸ ಆಕಿ ಮಾಡ್ಕೊಳಕತ್ತಾಳೆ ಹಂಗೆ ನಿಧಾನಕ್ಕೆ ನಡೀತೈತಪ್ಪ. 1-2 ದಿನ ಇರ್ರಿ, ಏನಾಗಲ್ಲ. ಅಣ್ಣಾರ ನೀವರ ಎಲ್ಲಿ ಬರೋದೈತಿ ಎಲ್ಲಿ ಹೋಗೋದೈತಿ, ನೀವು ಇರಲೇಬೇಕು ಈ ಸಲ. ಇದ್ದು ಏನನ್ನೋದು ಇದನ್ನ ಬಗೆಹರಿಸ್ಕೊರಿ. ಆತ್ರಿ ಅಕ್ಕಾರ, ನೀವು ಹೇಳೋದು ಒಂದು ರೀತಿ ಲೆಕ್ಕಕ್ಕೆ ಹೌದು ಅನ್ನಿಸ್ತೈತಿ. ಫೋನ್ಯಾಗ ಮಾತಾಡೋ ಬದ್ಲಿ ಪಾಟೀಲ್ ಅಣ್ಣಾರ ನೀವು ಕೇಳ್ರಿ, ನೀವು ಏನು ಹೇಳ್ತಿರಲ್ಲ ಅದ್ರ ಪ್ರಕಾರ ನಾನು ನಡೆಯಕ್ಕೆ ರೆಡಿ ಇದೇನ್ರಿಪ್ಪ. ನೀವು ಕೇಳಿ ನಮ್ಗೆ ಹೇಳ್ರಿ. ಆದರೂ ತರುಣ್ ಅವರೇ ನಿಮಗೆ ಭಾರಿ ಧೈರ್ಯ ಬಿಡ್ರಿ. ನನಗೂ ನೋಡಿದ್ರಪ್ಪ ಪ್ರೀತಮ್ಮನ ಹುಡುಗನ್ನ, ಅದೇ ಅಪ್ಪಾಜಿ ಹೇಳಿದ್ರಲ್ಲ ಈಗ. ಆದರೆ ನಿಮ್ಮಷ್ಟು ಧೈರ್ಯ ನಿಮ್ಮ ಫ್ರೆಂಡಿಗಿಲ್ಲ. ಅವ್ರೇನಾರು ನಿಮ್ಮ ಥರ ಬಂದಿದ್ರೆ ಮುಲಾಜಿಲ್ದಂಗೆ ಅಪ್ಪಾಜಿ ನಾವು ಮಾತಾಡ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ಬೋದಿತ್ತಪ್ಪ. ಆದರೆ ಅವರು ತಂಗಿ ತಾಯಿ ಮಾತು ಕೇಳ್ಕೊಂಡು ನನ್ನ ಮೇಲೆ ಎಗರಾಡ್ತಾರೆ. ಏನು ಮಾಡ್ತೀರಿ? ಹೋಗ್ಲಿ ಬಿಡ್ರಿ, ಯಾಕೆ ಮಾತು. ಸರಿ, ನಿಮ್ಮ ರೂಮ್ ತೋರಿಸ್ತೇನೆ ಬರ್ರಿ. ಮತ್ತೆ ಯಾಕೆ ಸಪ್ರೇಟ್ ಆಗಿರೋದು? ನನ್ನ ಜೊತೆಗೆ ಇರಲಿ ತರುಣ್. ಇನ್ನೊಂದು ಗೆಸ್ಟ್ ರೂಮ್ ಐತಲ್ಲ, ಅಲ್ಲಿ ಅತ್ತಿ ಮಾವರಿಬ್ರು ಇರ್ತಾರೆ. ತರುಣ್ ನಾನು ಒಂದೇ ರೂಮ್ನಾಗ ಇರ್ತೀವಿ. ಹೆಂಗಿದ್ರು ಪಾರ್ವತಿನೂ ಇಲ್ಲ, ನನಗೂ ಸ್ವಲ್ಪ ತರುಣ್ ಜೊತೆ ಮಾತಾಡೋದೈತಿ. ಮಾತಾಡೋದಕ್ಕೆ ಒಬ್ರು ಸಿಕ್ಕಂಗೂ ಆಕೈತಿ, ಅವ್ರಿಗೆ ಇರಾಕ ಒಂದು ಜಾಗನೂ ಆಕೈತಿ. ನನ್ನಿಂದ ನಿಮ್ಮೆಲ್ಲರಿಗೂ ತೊಂದರೆ ಆತನ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ. ಚೇಚೆ ತರುಣ್, ಏನಪ್ಪ ನೀನು ನನ್ನ ಮಗ ಇದ್ದಂಗೆ, ಅದ್ಯಾಕೆ ಬೇಜಾರಾಕೈತಿ? ಅಯ್ಯೋ ದೇವ್ರೆ, ನಾವೇನು ಮನುಷ್ಯರಲ್ಲನ, ನಮಗೂ ಎಲ್ಲ ಅರ್ಥ ಆಕೈತಪ್ಪ. ಅದ್ರಾಗ ಏನೈತಿ, ತಲೆ ಕೆಡ್ಸ್ಕೊಬೇಡ. ಹೋಗಿ ನನ್ನ ಮಗನ ಜೊತೆಗಿರು ಆರಾಮಾಗಿ. ನಾ ಇದನ್ನ ಮಾತಾಡಿ ಒಂದು ಏನಾರು ದಾರಿ ಮಾಡೋಣಂತೆ. ಆರಾಮಾಗಿರು.